ನಮಸ್ಕಾರ ಸ್ನೇಹಿತರೆ, ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಸರ್ಕಾರದಿಂದ ನೋಡಿ ಹೊಸದಾಗಿ ಒಂದು ಪ್ರಜಾಸೇವಾ ಇಲಾಖೆ ಅಂತ ಶುರು ಮಾಡ್ತಾ ಇದ್ದಾರೆ. ಸೊ ಈ ಕಾನ್ಸೆಪ್ಟ್ ಮುಂಚೆ ಇರಲಿಲ್ಲ ಸ್ನೇಹಿತರೆ. ಈಗ ಇದೊಂದು ಹೊಸ ಇಲಾಖೆಯನ್ನೇ ಕೂಡ ಶುರು ಮಾಡ್ತಾ ಇದ್ದಾರೆ. ಇದರ ಉದ್ದೇಶ ಏನು ಮತ್ತು ಇದರಲ್ಲಿ ಯಾವ್ಯಾವ ಹುದ್ದೆಗಳನ್ನು ಸೃಜನೆ ಮಾಡಲಾಗ್ತಾ ಇದೆ, ಸೊ ಇದೊಂದು ಮಾಹಿತಿ ಸರ್ಕಾರಿ ನೌಕರರಲ್ಲಿ ಇರಲಿ ಅನ್ನೋ ಕಾರಣಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಹೊಸದೊಂದು ಇಲಾಖೆ ಪ್ರಾರಂಭ ಆಗ್ತಾ ಇರ್ತಕ್ಕಂಥ ಕಾರಣಕ್ಕೆ ಎಲ್ಲರ ಗಮನದಲ್ಲಿ ಈ ಮಾಹಿತಿ ಇರಲಿ ಅನ್ನೋ ಕಾರಣಕ್ಕೆ ವಿಡಿಯೋನ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋ ನೀವು ಮಿಸ್ ಮಾಡದೆ ನೋಡ್ಬೋದು. ನೋಡಿ, ರಾಜ್ಯ ಸರ್ಕಾರದಲ್ಲಿ ಆಡಳಿತಾತ್ಮಕ ದಕ್ಷತೆಯನ್ನು ಹೆಚ್ಚಿಸಲು ಮತ್ತು ಸಾರ್ವಜನಿಕರ ಅಹವಾಲುಗಳನ್ನು ಒಂದೇ ಸೂರಿನಡಿ ತ್ವರಿತವಾಗಿ ವಿಲೇವಾರಿ ಮಾಡಲು ಪ್ರಜಾಸೇವಾ ಇಲಾಖೆ ಎಂಬ ಹೊಸ ಇಲಾಖೆಯನ್ನು ಈ ಕೆಳಕಂಡ ಉದ್ದೇಶಗಳಿಗಾಗಿ ಸೃಜಿಸಲು ಸರ್ಕಾರವು ತೀರ್ಮಾನಿಸಿರುತ್ತದೆ. ಸೊ ಹೊಸದಾಗಿ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಿದ ನಂತರ ಈಗ ಹೊಸದೊಂದು ಇಲಾಖೆಯನ್ನು ಪ್ರಾರಂಭ ಮಾಡಲಿಕ್ಕೆ ತಯಾರಿಯನ್ನು ನಡೆಸಿರ್ತಕ್ಕಂಥದ್ದು. ನೋಡಿ, ಇದರ ಉದ್ದೇಶ ಸಂಯೋಜಿತ ವ್ಯವಸ್ಥೆ ಅಂದರೆ ಸಾರ್ವಜನಿಕ ಕುಂದುಕೊರತೆಗಳ ಸ್ವೀಕಾರ, ಮೇಲ್ವಿಚಾರಣೆ ಮತ್ತು ಆಡಳಿತಾತ್ಮಕ ಸುಧಾರಣಾ ಕ್ರಮಗಳನ್ನು ಒಂದು ಸಂಯೋಜಿತ ಮಾದರಿಯಲ್ಲಿ ತರುವುದು. ಕಾಲಮಿತಿಯೊಳಗಿನ ಪರಿಹಾರ ಅಂದರೆ ಜನಸ್ಪಂದನ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸುವುದು. ಈಗ ಆಲ್ರೆಡಿ ಜನಸ್ಪಂದನ ಅಂತ ಒಂದು ಯೋಜನೆ ಇದೆ, ಅದನ್ನು ಮತ್ತಷ್ಟು ಬಲಪಡಿಸುವುದು ಮತ್ತು ವಿವಿಧ ಇಲಾಖೆಗಳೊಂದಿಗೆ ಸಮನ್ವಯ ಸಾಧಿಸುವ ಮೂಲಕ ನಾಗರಿಕರ ಸಮಸ್ಯೆಗಳನ್ನು ನಿಗದಿತ ಕಾಲಮಿತಿಯೊಳಗೆ ಪರಿಹರಿಸುವುದು ಇದೊಂದು ಉದ್ದೇಶ. ಹಾಗೆ ಗುಣಮಟ್ಟದ ಮತ್ತು ನಾಗರಿಕರ ತೃಪ್ತಿದಾಯಕ ವಿಲೇವಾರಿ ಅಂದರೆ ಕುಂದುಕೊರತೆ ನಿವಾರಣೆಯ ಪರಿಣಾಮಕಾರಿತನವನ್ನು ನಾಗರಿಕರ ಪ್ರತಿಕ್ರಿಯೆ ಮತ್ತು ತೃಪ್ತಿಯ ಮಾನದಂಡಗಳ ಮೂಲಕ ಮೌಲ್ಯಮಾಪನ ಮಾಡುವುದು. ಸೊ ಇದರಲ್ಲಿ ಒಂದು ಫೀಡ್ಬ್ಯಾಕ್ ವ್ಯವಸ್ಥೆಯನ್ನು ಕೂಡ ಸೇರಿಸಲಾಗ್ತಾ ಇದೆ. ಹಾಗೆ ನೋಡಿ, ಸರ್ಕಾರಿ ಕಾರ್ಯವಿಧಾನಗಳ ಮರು ವಿನ್ಯಾಸವನ್ನು ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಅಂದರೆ ಆಡಳಿತದಲ್ಲಿ ಅನಗತ್ಯ ವಿಳಂಬವನ್ನು ತಪ್ಪಿಸಲು ಹಾಲಿ ಇರುವ ಕಾರ್ಯವಿಧಾನಗಳನ್ನು ಸರಳೀಕರಿಸುವುದು ಮತ್ತು ಸುಧಾರಣೆಗಳನ್ನು ತರುವುದು. ಸೊ ಇದರ ಜೊತೆಗೆ ನೋಡಿ, ಉತ್ತಮ ಪದ್ಧತಿಗಳ ಅನುಷ್ಠಾನ ಹಾಗೂ ನಿರಂತರ ಕಲಿಕೆ ಮತ್ತು ನಾವೀನ್ಯತೆಯನ್ನು ಇಲ್ಲಿ ಸೇರಿಸ್ತಾ ಇದ್ದಾರೆ. ಸೊ ಇದರಲ್ಲಿ ಯಾವ ಹುದ್ದೆಗಳನ್ನು ಸೃಜನೆ ಮಾಡಲಾಗ್ತಾ ಇದೆ ಅಂತಂದರೆ, ನೋಡಿ ಸ್ನೇಹಿತರೆ, ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ನೋಡಿ, ಅಧಿಕಾರಿ ಮತ್ತು ಸಿಬ್ಬಂದಿಗಳ ಸಮೇತ ಎಲ್ಲ ಹುದ್ದೆಗಳನ್ನು ದೂರುಗಳು ಮತ್ತು ಕುಂದುಕೊರತೆಗಳು ವಿಭಾಗದ ಎ ಮತ್ತು ಬಿ ಶಾಖೆಗಳು ಮತ್ತು ಸಕಾಲ ಮಿಷನ್ ವಿಭಾಗದ ಎಲ್ಲ ಹುದ್ದೆಗಳನ್ನು ಸಂಯೋಜಿಸಿ ಕರ್ನಾಟಕ ಸರ್ಕಾರ ಸಚಿವಾಲಯದಲ್ಲಿ ಹೊಸದಾಗಿ ಪ್ರಜಾಸೇವಾ ಇಲಾಖೆಯನ್ನು ಸ್ಥಾಪಿಸ್ತಾ ಇದೆ. ಇದರಲ್ಲಿ ರಚನೆ ಮತ್ತು ಹುದ್ದೆಗಳು ಈ ಕೆಳಗಿನಂತಿದೆ ನೋಡಿ. ಹುದ್ದೆ ಒಂದು ಸರ್ಕಾರದ ಕಾರ್ಯದರ್ಶಿ ಮತ್ತು ಮಿಷನ್ ನಿರ್ದೇಶಕರು, ಅದು ಒಂದು ಪೋಸ್ಟ್ ಇರುತ್ತೆ. ಅಪರ ಮಿಷನ್ ನಿರ್ದೇಶಕರು, ಅದು 2 ಪೋಸ್ಟು ಅಂದರೆ ಜಂಟಿ ಕಾರ್ಯದರ್ಶಿ. ಸೊ ಇಬ್ಬರಿಗೆ ಸೇರಿಸಿ 2 ಪೋಸ್ಟು. ಸರ್ಕಾರದ ಉಪ ಕಾರ್ಯದರ್ಶಿ 1 ಪೋಸ್ಟ್ ಇರುತ್ತೆ. ಆಡಳಿತಾಧಿಕಾರಿಗೆ 1 ಪೋಸ್ಟು. ಹಾಗೆ ಸಹಾಯಕ ಅಧಿಕಾರಿ ಅಂದರೆ ತಹಸೀಲ್ದಾರ್ ಶ್ರೇಣಿಯವರಿಗೆ 1 ಪೋಸ್ಟ್ ಇರುತ್ತೆ. ಸರ್ಕಾರದ ಅಧೀನ ಕಾರ್ಯದರ್ಶಿ 3 ಪೋಸ್ಟು ಅಂದರೆ 3+1 ಸೇರಿ 4 ಪೋಸ್ಟ್ ಇರುತ್ತೆ ಸ್ನೇಹಿತರೆ. ಶಾಖಾಧಿಕಾರಿ 5+2 ಸೇರಿ 7 ಪೋಸ್ಟ್ ಇರುತ್ತೆ. ಲೆಕ್ಕಾಧೀಕ್ಷಕರು 1 ಪೋಸ್ಟ್ ಇರುತ್ತೆ. ಹಿರಿಯ ಸಹಾಯಕರು 9+2 11 ಪೋಸ್ಟ್ ಇರುತ್ತೆ. ಸಹಾಯಕರು 7+5 12 ಪೋಸ್ಟ್ ಇರುತ್ತೆ. ಕಿರಿಯ ಸಹಾಯಕರು 7+2 9 ಪೋಸ್ಟ್ ಇರುತ್ತೆ. ಶೀಘ್ರ ಲಿಪಿಗಾರರು 5 ಪೋಸ್ಟು. ಬೆರಳಚ್ಚುಗಾರರು ದತ್ತಾಂಶ ನಮೂದು ಸಹಾಯಕರಿಗೆ 5 ಪೋಸ್ಟ್ ಇರುತ್ತೆ. ವಾಹನ ಚಾಲಕರು 4 ಪೋಸ್ಟು ಮತ್ತು ಗ್ರೂಪ್ ಡಿ ನೌಕರರಿಗೂ ಕೂಡ ಇಲ್ಲಿ ಅವಕಾಶವನ್ನು ನೀಡಿ 9 ಪೋಸ್ಟು. ಒಟ್ಟು ಸ್ನೇಹಿತರೆ 73 ಹುದ್ದೆಗಳ ಸೃಜನೆಯನ್ನು ಇಲ್ಲಿ ಮಾಡಲಾಗ್ತಾ ಇದೆ. ಸೊ ಈಗಾಗಲೇ ಆದೇಶವನ್ನು ಅಧಿಕೃತವಾಗಿ ಇಲ್ಲಿ ಹೊರಡಿಸಿರ್ತಕ್ಕಂಥ ಕಾರಣ ಸದ್ಯದಲ್ಲೇ ಈ ಇಲಾಖೆ ಪ್ರಾರಂಭ ಆಗ್ತಾ ಇದೆ ಸ್ನೇಹಿತರೆ. ಸೊ ಇದರ ಕಾರ್ಯವೈಖರಿ ಎಷ್ಟು ಸಮಂಜಸವಾಗಿ ನೌಕರರಿಗೆ ಅಂದರೆ ಸರ್ಕಾರಿ ನೌಕರರಿಗೆ ಮತ್ತು ಸಾರ್ವಜನಿಕರಿಗೆ ಎಷ್ಟು ಅನುಕೂಲವನ್ನು ಮಾಡಿಕೊಡಲಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕು ಸ್ನೇಹಿತರೆ. ಇದೇ ರೀತಿ ಮತ್ತಷ್ಟು ಮಾಹಿತಿ ಜೊತೆಗೆ ನಾನು ನಿಮ್ಮನ್ನ ಮತ್ತೆ ಭೇಟಿ ಮಾಡ್ತೇನೆ. ನಮಸ್ಕಾರ.